ಟಿಪ್ಪರ್ ಹರಿದು 6 ವರ್ಷದ ಬಾಲಕ ದಾರುಣವಾಗಿ ಸಾವನ್ನಪ್ಪಿರೋ ಘಟನೆ. ಗದಗ ತಾಲೂಕಿನ ಹತ್ತಿ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. 6 ವರ್ಷದ ಪ್ರೀತಮ್ ಹರಿಜನ ಸ್ಥಳದಲ್ಲೇ ಸಾವನ್ನಪ್ಪಿರೋ ಬಾಲಕ. ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕು ಹಿಂಡಸಗೇರಿಯ ಬಾಲಕ. ರೊಚ್ಚಿಗೆದ್ದ ಗ್ರಾಮಸ್ಥರಿಂದ ರಸ್ತೆ ತಡೆದು ಪ್ರತಿಭಟಿಸಲಾಗಿದೆ. ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ವಾಹನಗಳು ಸಾಲುಗಟ್ಟಿ ನಿಂತಿದೆ. ಗ್ರಾಮಸ್ಥರು ಈ ಘಟನೆ ವಿರುದ್ಧ ರೊಚ್ಚಿಗೆದ್ದು ಪ್ರತಿಭಟಿಸಿರೋದ್ರಿಂದ ಸ್ಥಳದಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. 6 ವರ್ಷದ ಬಾಲಕನ ಮೇಲೆ ಟಿಪ್ಪರ್ ಹರಿದು ಬಾಲಕ ಸಾವನ್ನಪ್ಪಿದ್ರಿಂದಾಗಿ ಗ್ರಾಮಸ್ಥರು ಈ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನ ಹಿಂಡಸಗೇರಿಯಲ್ಲಿ ನಡೆದಿರೋ ಘಟನೆ ಇದು. 6 ವರ್ಷದ ಬಾಲಕನ ಮೇಲೆ ಟಿಪ್ಪರ್ ಹರಿದು ಬಾಲಕ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ದಾರುಣವಾದಂಥ ಘಟನೆ. ಈ ಘಟನೆ ಅಲ್ಲಿನ ಗ್ರಾಮಸ್ಥರನ್ನ ರೊಚ್ಚಿಗೆಬ್ಬಿಸಿದೆ. ಸೊ ಈ ಘಟನೆ ವಿರುದ್ಧ ಗ್ರಾಮಸ್ಥರು ಈ ರೀತಿ ಪ್ರತಿಭಟನೆ ಮಾಡಿರೋದನ್ನು ಗಮನಿಸ್ತಾ ಇದ್ದೀರಾ. ರಸ್ತೆ ತಡೆದು ಪ್ರತಿಭಟಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಸುರೇಶ್. ಈಗ ಘಟನೆಗೆ ಕಾರಣ ಏನು? ಬಾಲಕನ ಮೇಲೆ ಟಿಪ್ಪರ್ ಹರಿದದ್ದು ಅಪಘಾತ ಆಕಸ್ಮಿಕವಾಗಿಯೋ ಅಥವಾ ಗ್ರಾಮಸ್ಥರ ಆಕ್ರೋಶ ಏನು ಇದಕ್ಕೆ ಸಂಬಂಧಪಟ್ಟ ಹಾಗೆ? ಹೌದು ವಿಜಯ್, ಏನು ಗದಗ ತಾಲೂಕಿನ ಹರ್ತಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಪ್ರಮುಖವಾಗಿ ಏನು ಅಂತಂದ್ರೆ ತಾಯಿ ಮಗ ಇವರು ಏನು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಹಿಂಡಸಗೇರಿ ಗ್ರಾಮದವರು. ಇವರು ಯತ್ನಳ್ಳಿ ಗ್ರಾಮಕ್ಕೆ ಬಂದಿರ್ತಾರೆ. ಈ ಬಂದಂತ ಸಂದರ್ಭದಲ್ಲಿ ಹರ್ತಿ ಗ್ರಾಮದಲ್ಲಿ ಏನು ಇವರು ಊರಿಗೆ ಹೋಗುವಂತ ಬಸ್ ನಿಲ್ದಾಣ ಬಳಿ ನಿಂತಿರುವಂತಹ ಸಂದರ್ಭದಲ್ಲಿ ಏನು ಒಂದು ಟಿಪ್ಪರ್ ಏನಿದೆ, ಆ ಟಿಪ್ಪರ್ ಬಂದು ವೇಗವಾಗಿ ಬಂದ ಸಂದರ್ಭದಲ್ಲಿ ಮಗುವಿಗೆ ಡಿಕ್ಕಿ ಹೊಡೆದು ಮಗು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಹೀಗಾಗಿ ಏನು ಸುಮಾರು 6 ವರ್ಷದ ಮಗ ಏನಿದ್ದಾನೆ ಈತ ಪ್ರಾಣ ಕಳೆದುಕೊಂಡಿರುವಂತದ್ದು. ಹೀಗಾಗಿ ಸಂಬಂಧಿಕರಿಗೂ ಮತ್ತು ಗ್ರಾಮಸ್ಥರಿಗೆ ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗಿರುವಂತದ್ದು. ಮತ್ತು ಪ್ರಮುಖವಾಗಿ ಏನು ಅಂತಂದ್ರೆ ಈ ಒಂದು ರಸ್ತೆ ಏನಿದೆ ಈಗಾಗಲೇ ರಿಪೇರಿ ನಡೆದಿರುವಂತದ್ದು. ಜೊತೆಗೆ ಈ ಟಿಪ್ಪರ್ ವಾಹನಗಳ ಎಣ್ಣಬಿಡಿಯಾಗಿ ಗಾಡಿ ವಾಹನವನ್ನ ಚಲಾಯಿಸ್ತಾರೆ. ಏನು ಚಾಲಕರೇನಿದ್ದಾರೆ ಸರಿಯಾಗಿ ವಾಹನಗಳನ್ನು ಚಲಾಯಿಸೋದಿಲ್ಲ. ಹೀಗಾಗಿ ಇಲ್ಲಿ ಸಾಕಷ್ಟು ಇವರ ಉಪಟಳ ಹೆಚ್ಚಾಗಿರೋದ್ರಿಂದ ಇವರುಗಳೇ ನಿಯಂತ್ರಣ ಹಾಕ್ಬೇಕಂತೇಳಿ ಮೊದಲಿಂದನೂ ಗ್ರಾಮಸ್ಥರು ಒತ್ತಾಯ ಮಾಡ್ಕೊಂತಾನೆ ಬರ್ತಾ ಇದ್ರು. ಆದ್ರೆ RTO ಅಧಿಕಾರಿಗಳಾಗಿರ್ಬೋದು ಮತ್ತೆ ಈ ಭಾಗದ ಪೊಲೀಸ್ ಇಲಾಖೆಯವರಾಗಿರ್ಬೋದು ಯಾವುದೇ ರೀತಿಯಾದಂತಹ ಈ ಟಿಪ್ಪರ್ ಹಾವಳಿಗೆ ಬ್ರೇಕ್ ಹಾಕುವಂತ ಪ್ರಯತ್ನ ಮಾಡಿರಲಿಲ್ಲ. ಆದ್ರೆ ಈಗ ಇಷ್ಟೆಲ್ಲ ಆದ ನಂತರ ಕೂಡ ಏನು ಇವತ್ತು ಈ ಒಂದು ದುರ್ಘಟನೆ ನಡೆದಿರುವಂತದ್ದು. ಹೀಗಾಗಿ ಏನು ಗ್ರಾಮಸ್ಥರೆಲ್ಲರೂ ಈ ಒಂದು ರಸ್ತೆಯನ್ನು ಆಟಗಟ್ಟಿ ಪ್ರತಿಭಟನೆ ಮಾಡಿದ್ದಾರೆ. ಏನು ಅಧಿಕಾರಿಗಳ ವಿರುದ್ಧ ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಸುರೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.